ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮವ ಜಾನ್ ಮಾತಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಹಳೆ ಏರ್ಪೋರ್ಟ್ ರೋಡ್ನಲ್ಲಿರುವ ಒಂದು ಖಾಸಗಿ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಇಡೀ ಏಷ್ಯಾದಲ್ಲಿ ನಂಬರ್ 1 ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆ ಅಂತ ಒಂದು ಹೆಮ್ಮೆಯ ಒಂದು ಆಸ್ಪತ್ರೆ. ಯಾಕಂದರೆ ನಮ್ಮ ಮನೆಯಿಂದ ಸುಮಾರು ಒಂದು 500 ಮೀಟ್ರ್ ಅಷ್ಟು ದೂರದಲ್ಲಿ ಇರುವ ಒಂದು ಆಸ್ಪತ್ರೆ. ನಾವು ಎಲ್ಲ ಸೌಲಭ್ಯಗಳು ಅಲ್ಲೇ ತೊಗೊಳ್ಳೋದು. ಯಾಕಂದರೆ ದೂರ ಹೋಗೋಕ್ಕಾಗೋದಿಲ್ಲ. ನಮಗೆ ಎಲ್ಲ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ, ಡಾಕ್ಟ್ರುಗಳು ಒಳ್ಳೆಯವರು, ಎಲ್ಲ ಒಳ್ಳೆಯವರು. ಅಲ್ಲಿ ನಡೀತಾ ಇರುವ ಒಂದು ದೊಡ್ಡ ಹಗರಣ ಏನಂದರೆ, ಯೂನಿಯನ್ನಲ್ಲಿರುವ ಕೆಲವೊಂದು ಅಧಿಕಾರಿಗಳು ಹಾಗೂ ಒಳಗಿರುವ ಯೂನಿಯನ್ನಲ್ಲಿರುವ ಕೆಲವು ವ್ಯಕ್ತಿಗಳು ಇವತ್ತೇನು ನಡೀತಾ ಇದೆ ಅಂದರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು, ಅವ್ರ ಮೇಲೆ ಲೈಂಗಿಕ ಕಿರುಕುಳ ಕೊಡೋದು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಲೈಂಗಿಕ ಕಿರುಕುಳ ಕೊಡೋದ್ರಿಂದ ಭಾಳ ಜನರಿಗೆ ಇವತ್ತು ಅಲ್ಲಿ ಭಾಳ ಕಷ್ಟ ಆಗಿದೆ. ಇದು ಇವತ್ತು ನಿನ್ನೆ ಮೊನ್ನೆ ನಡೆದಿಲ್ಲ, ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇದ್ರ ಬಗ್ಗೆ ಕೆಲವೊಂದು ಹೆಣ್ಮಕ್ಳು ಹೋಗಿ ಪೊಲೀಸ್ ಠಾಣೆಯಲ್ಲಿ, ಭೀಮನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಒಬ್ಬರ ಮೇಲೆ FIR ಆಗಿ ಅವರು ಬೇಲು ತೊಗೊಂಡಿದ್ದಾರೆ ಕೆಲವೊಂದು ವ್ಯಕ್ತಿಗಳು. ಇದು ಕೂಡಲೇ ಸರ್ಕಾರ ಗಮನ ತಗೊಳ್ಬೇಕು. ಈ ಮಣಿಪಾಲ್ ಆಸ್ಪತ್ರೆ ಒಂದು ಏನು ಇವತ್ತು CM ಇಂದ ಹಿಡಿದು ಫಿಲಮ್ ಆ್ಯಕ್ಟ್ರಿಂದ ಹಿಡಿದು ಇವತ್ತು ದೊಡ್ಡ ವ್ಯಕ್ತಿಗಳು ಇವತ್ತು ಬಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡು ಅಷ್ಟು ಒಳ್ಳೆ ಚಿಕಿತ್ಸೆ ಕೊಡೋ ಒಂದು ಆಸ್ಪತ್ರೆ ಯಾವುದಾದ್ರು ಇದ್ದರೆ ಬೆಂಗಳೂರಿನಲ್ಲಿ ಅದು ಮಣಿಪಾಲ್ ಆಸ್ಪತ್ರೆ. ಯಾವುದೇ ಅಲ್ಲಿ ಏನು ಹೋದರೂ ಕೂಡ ಮೋಸ ಆಗೋದಿಲ್ಲ. ಏನಿದೆ, ನಾವು ಒಂದು ಸಣ್ಣ ಜ್ವರಕ್ಕೆ ಹೋದರೆ ಕೂಡ ಜ್ವರ ಯಾವುದಲ್ಲಿ ಬಂತು ಅಂತ ಕಂಡುಹಿಡಿಯುವ ಅಷ್ಟು ಪ್ರಬಲವಾದ ಡಾಕ್ಟ್ರುಗಳು ಇದ್ದಾರೆ. ಅಂಥ ಒಂದು ಆಸ್ಪತ್ರೆಗೆ ಇವತ್ತು ಕೆಲವೊಂದು ಯೂನಿಯನ್ ಲೀಡ್ರುಗಳು, ಕೆಲವೊಂದು ಅಧಿಕಾರಿಗಳು ಅಲ್ಲಿರುವ ಹೆಣ್ಮಕ್ಳಿಗೆ ದೌರ್ಜನ್ಯ, ಲೈಂಗಿಕ ಕಿರುಕುಳ ಕೊಡ್ತಾ ಇದೆ ಅಂತ ಪದೇ ಈ BTVನಲ್ಲಿ ನಾನು ನೋಡಿದೆ. ಅದ್ರ ಬಗ್ಗೆ ಈಗ ಸರ್ಕಾರ ಗಮನ ಹರಿಸ್ಬೇಕು. ಮಹಿಳಾ ಆಯೋಗ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಮಹಿಳಾ ಆಯೋಗ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಕೂಡ ನಾಳೆ ಕೊಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿರುವ ಪೌರ ಕಾರ್ಮಿಕರು ಭಾಳ ಕಷ್ಟದಿಂದ ಇರ್ತಾರೆ. ನಿನಗೆ ಪರ್ಮನೆಂಟ್ ಕೆಲಸ ಮಾಡಿಕೊಡ್ತೀನಿ, ಪರ್ಮನೆಂಟ್ ಮಾಡಿಸ್ತೀನಿ, ನಿನಗೆ ಸಂಬಳ ಜಾಸ್ತಿ ಕೊಡ್ತೀನಿ, ನನ್ನ ಜೊತೆಗೆ ಸಂಬಂಧ ಇಡೋ, ನನ್ನ ಹೆಂಡತಿನ ಡೈವರ್ಸ್ ಮಾಡಿಬಿಡ್ತೀನಿ, ನೀನು ಭಾಳ ಚೆನ್ನಾಗಿದೆಯಾ, ಈ ಥರ ಎಲ್ಲ ಮಾತುಗಳು ಮಾತಾಡಿ ಹಲವಾರು ಹೆಣ್ಮಕ್ಳು ಜೀವವನ್ನು ಹಾಳು ಮಾಡಿರುವ ಕೆಲವೊಂದು ಯೂನಿಯನ್ ಲೀಡರ್ಗಳು ಅಲ್ಲಿದ್ದಾರೆ. ಇದನ್ನು ಸರ್ಕಾರ ಮಾತ್ರ ಅಲ್ಲ, ಅಲ್ಲಿರುವ HR ಏನು ಇವತ್ತು CEO ಇದ್ದಾರೋ, ಮಣಿಪಾಲ್ ಓನರ್ ಏನಿದ್ದಾರೋ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. HR ಗಮನ ಹರಿಸ್ಬೇಕು. ಯಾಕಂದರೆ ಮಣಿಪಾಲ್ ಅಂತ ಒಂದು ದೊಡ್ಡ ಆಸ್ಪತ್ರೆಗೆ ಇವತ್ತು ಕಳಂಕ ಬಂದಿದೆ. ಯಾಕಂದರೆ ನಮ್ಮ ಗ್ರಾಮದಲ್ಲಿ ಕೂಡ ಅನೇಕ ಜನ ಇವತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಇದ್ದಾರೆ. ಇವಾಗ ನಾವು ಹೆಣ್ಮಕ್ಳು ಕೂಡ ನಮ್ಮ ಕುಟುಂಬದಿಂದ ಕೂಡ ಒಂದು 10 ಜನ ಮೇಲೆ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಕೆಲಸ ಮಾಡ್ತಾರೆ. ಇವಾಗ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೆಂಗೆ ಕಳಿಸೋದು ಹೆಣ್ಮಕ್ಳದಂತ ಒಂದು ಭಯದ ವಾತಾವರಣ ಇವಾಗ ನಮ್ಮ ಕಣ್ಣಿದೆ. ಆದ್ದರಿಂದ ಮಣಿಪಾಲ್ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು, ಯಾರ್ಯಾರು ಈ ಲೈಂಗಿಕ ಕಿರುಕುಳ ಕೊಡ್ತಾರೋ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅವ್ರು ನಮ್ಮ ಕೂಡಲೇ ಕೆಲಸದಿಂದ ತೆಗಿಬೇಕು. ಆಮೇಲೆ ಇವ್ರಿಗೆಂದ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಒಂದು ನಿರ್ಮಿಸಬೇಕು. ಯಾರಿಗಾದ್ರೂ ತೊಂದರೆ ಆದರೆ ಆ ಸೀಕ್ರೆಟ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನೀವೇನು ಕಂಪ್ಲೇಂಟ್ ಬಂದು ಡೈರೆಕ್ಟಾಗಿ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಕಡೆ CCTV ಕ್ಯಾಮ್ರಾ ಇದೆ. ಆ CCTV ಕ್ಯಾಮ್ರಾದಿಂದ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು. ಆ ಕಂಪ್ಲೇಂಟ್ ಬಾಕ್ಸನ್ನು ಕೂಡಲೇ ಅಲ್ಲಿ ಜಾರಿಗೊಳಿಸಬೇಕು. ಅಲ್ಲಿರುವ ಹೆಣ್ಮಕ್ಳಿಗೆ, ಈ ಪೌರ ಕಾರ್ಮಿಕರು ಏನಿದ್ದಾರೆ ಪಾಪ ಕಷ್ಟದಿಂದ ಬರ್ತಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡೋದಿಲ್ಲ. ಕೊಡಿದ್ರೆ 16,000 ಸಾವಿರ ಕೊಡುವ ಒಂದು ಕೀಳ್ಮಟ್ಟ ಸಂಬಳದಲ್ಲಿ ಇವತ್ತು ನಮ್ಮ ಜನಾಂಗ ಅವರು ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆಲ್ಲ ಒಂದು ರಕ್ಷಣೆ ಕೊಡಬೇಕು ಮಣಿಪಾಲ್ ಆಸ್ಪತ್ರೆಯವರು. ನಮ್ಮ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹಾಗೂ ಮಹಿಳಾ ಆಯೋಗ ಮೇಡಮ್ ಅವರು ಇದ್ರ ಬಗ್ಗೆ, ಮಾನ್ಯ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆಲ್ಲ ಗಮನ ಹರಿಸ್ಬೇಕು. ದಯವಿಟ್ಟು ಯಾರು ಹೆಣ್ಮಕ್ಳ ಮೇಲೆ ಆಮೇಲೆ ಮುಖ್ಯವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಯಾರು ಇಂಥದ್ದು ಮಾಡ್ತಾರೋ ಅವ್ರಿಗೆ ಒಂದು
ಒಂದು CIT ರಕ್ಷಣೆ ಮಾಡಿ, ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ, CIT ರಕ್ಷಣೆ ಮಾಡಿ ಸೀಕ್ರೆಟಾಗಿ ಅವ್ರನ್ನ ಎಲ್ಲ ಹೆಣ್ಮಕ್ಳ ಮೇಲೆ ಯಾರ್ಯಾರು ದೌರ್ಜನ್ಯ ಎಸಗಿದಾರೋ ಅವ್ರ ಮೇಲೆಲ್ಲ ಕಾನೂನುಬದ್ಧವಾಗಿ ಮಾನ್ಯ ನಮ್ಮ ಪರಮೇಶ್ವರ್ ಅವರು ಪೊಲೀಸ್ ಮಿನಿಸ್ಟ್ರು ಇದ್ರ ಬಗ್ಗೆ ಗಮನ ತಗೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ನಡೆದಿದೆಯೋ, ಇವತ್ತು ಬೆಳಕಿಗೆ ಬಂದಿದೆಯೋ, ನಾಳೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ಬೆಳಕಿಗೆ ಬರುತ್ತೆ. ಆದ್ದರಿಂದ ತಾವುಗಳು ಮಣಿಪಾಲ್ ಆಸ್ಪತ್ರೆಯನ್ನು ಅಲ್ಲಿರುವ ಸಿಬ್ಬಂದಿಗಳೇ ಹೆಣ್ಮಕ್ಳನ್ನ ಉಳಿಸ್ಬೇಕಂತ, ಅವರು ಮಾನವನ್ನು ಕಾಪಾಡಬೇಕಂತ ಸರ್ಕಾರ ಹತ್ರ ಮನವಿ ಇಡ್ತೀನಿ. ಹಾಗೂ ಮಣಿಪಾಲ್ ಏನು CO ಇದ್ದಾರೆ, HR ಇದ್ದಾರೆ, ಅವ್ರ ಹತ್ರ ಇದು ಮನವಿ ಇಡ್ತೀನಿ. ನನ್ನ ಮಾತು ಕೇಳಿರೋ ತಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್. ನನ್ನ ಮಾತನ್ನು ದಯವಿಟ್ಟು ಮಣಿಪಾಲ್ ಹಾಸ್ಪಿಟಲಲ್ಲಿರುವ ಎಲ್ಲ ಸಿಬ್ಬಂದಿಗಳು ಶೇರ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀನಿ.